ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅರೆಸ್ಟ್ ಆಗಿದ್ರಿಂದ ಬಿಜೆಪಿ ನಾಯಕರು ಕೆಂಡ ಕಾರ್ತಿದ್ದಾರೆ. ಇಡೀ ಕೇಸರಿ ಪಡೆ ಕೆಂಡಾಮಂಡಲ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕುವ ಪ್ಲಾನ್ ಮಾಡಿದ್ದಾರೆ. ಬಿಜೆಪಿಯ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಧೀರಜ್ ಮುನಿರಾಜು ಅವರ ನೇತೃತ್ವದಲ್ಲಿ ಕೆಪಿಸಿಸಿಗೆ ಮುತ್ತಿಗೆ ಹಾಕುವಂತಹ ಪ್ಲಾನ್ ಬೆಂಗಳೂರಿನ ಕ್ವೀನ್ಸ್ ರೋಡ್ನಲ್ಲಿದೆ ಕೆಪಿಸಿಸಿ ಕಚೇರಿ. ಈಗಾಗಲೇ ಕೆಪಿಸಿಸಿ ಕಚೇರಿಗೆ ಪೊಲೀಸರು ಬಿಗಿ ಬಂದೋಬಸ್ತನ್ನ ಒದಗಿಸಿದ್ದಾರೆ. ಯಾಕಂದ್ರೆ ಇಡೀ ಕೇಸರಿ ಪಾಳಿಯ ಕೆಂಡಾಮಂಡಲ ಆಗಿದೆ. ಒಂದು ಕಡೆ ಸಿಟಿ ರವಿ ಅವರನ್ನ ಈಗ ಬೆಂಗಳೂರು ಶಿಫ್ಟ್ ಮಾಡ್ತಿರುವಾಗ ಅವರ ಜೊತೆಗೆ ಒಂದಿಷ್ಟು ನಾಯಕರುಗಳು ಆಗಮಿಸ್ತಾ ಇದ್ರೆ, ಮತ್ತೊಂದೆಡೆ ಬೆಂಗಳೂರಿನಲ್ಲೂ ಕೂಡ ಇದರ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಸಿಟಿ ರವಿ ಅವರ ಅರೆಸ್ಟ್ ವಿರುದ್ಧ ಬಿಜೆಪಿ ನಾಯಕರಿಂದ. ಬಿಜೆಪಿಯ ಯುವ ಮೋರ್ಚಾ ಈಗ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗ್ತಾ ಇರುವ ಹಿನ್ನೆಲೆಯಲ್ಲಿ ನಾವೀಗ ನೋಡ್ತಾ ಇದ್ದೀವಿ. ಬೆಂಗಳೂರಿನ ಕ್ವೀನ್ಸ್ ರೋಡ್ನಲ್ಲಿರುವಂತಹ ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಒದಗಿಸಿರೋದನ್ನ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಲಾಯಿತು. ಅರೆಸ್ಟ್ ಮಾಡಿದ ಮೇಲೆ ಅವರ ಜೊತೆ ನಡ್ಕೊಂಡಂತಹ ರೀತಿಯ ಬಗ್ಗೆ ಬಹಳ ದೊಡ್ಡ ಅಸಮಾಧಾನವನ್ನ ಸಿಟಿ ರವಿ ಅವರು ವ್ಯಕ್ತಪಡಿಸಿದ್ರು. ಜೊತೆಗೆ ಒಂದು ರೀತಿ ಅಸಹಾಯಕನಾಗ್ಬಿಟ್ಟಿದೆ ಅಂತ ತೋಡ್ಕೊಂಡಿದ್ರು ಬಿಜೆಪಿ ನಾಯಕರೊಂದಿಗೆ. ಹಾಗಾಗಿ ಈಗ ಇಡೀ ಬಿಜೆಪಿ ಪಾಳಿಯ ಸಿಟಿ ರವಿ ಅವರ ಬೆನ್ನಿಗೆ ನಿಂತಿದೆ.